ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ನಮ್ಮ ತುಮಕೂರಿನ ದಸರಾ ಉತ್ಸವದ ಕಲಾ ಮತ್ತು ಜ್ಞಾನ ವೈಭವಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಎಕ್ಸಿಬಿಷನ್ ನಡೀತಾ ಇದೆ, ಬನ್ನಿ. ಹಲವು ಇಲಾಖೆಗಳು ಭಾಗವಹಿಸಿರ್ತಕ್ಕಂಥದ್ದು ತೋರಿಸ್ತೀನಿ ಒಂದೊಂದಾಗಿ. ಯಾವ್ಯಾವ ಇಲಾಖೆಗಳು ಬಂದಿದ್ದು, ಏನೇ ಸ್ಪೆಷಲ್ ಇತ್ತು ಅಂತಕ್ಕಂಥದ್ದೆಲ್ಲವನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ಮಲ್ಲಸಂದ್ರ ತುಮಕೂರು. ಸೊ ಇವ್ರ ಕಡೆಯಿಂದನೂ ಸಹ ಕೆಲವೊಂದು ವಸ್ತು ಪ್ರದರ್ಶನವನ್ನು ಇಟ್ಟಿರ್ತಕ್ಕಂಥದ್ದು. ಏನೇನಿರ್ಬೋದು ಇಲ್ಲಿ ಅಲ್ವಾ, ಒಂದು ಹಸುಗಳಿಗೆ ಸಂಬಂಧಪಟ್ಟಂಥ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕೆಲವೊಂದು ವಸ್ತುಗಳನ್ನೆಲ್ಲ ಇಲ್ಲಿ ಅವರು ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಸೊ ಇಲ್ಲಿ ಮೊದಲನೇದಾಗಿ ನೋಡಿ, ಇವೆಲ್ಲ ಹಾಲು ಕರೆಯುವಂಥ ಮಿಷಿನ್ ನೋಡಿ. ಇಲ್ಲಿ ಫಾರ್ಮರ್ಗಳು ತಮ್ಮ ಮನೆಗಳಲ್ಲಿ ಬಳಸೋದಕ್ಕೆ ಹೆಚ್ಚಿನ ಹಸುಗಳನ್ನೇನೋ ಸಾಕೊಂಡಿದ್ರೆ ಅವುಗಳನ್ನು ಹಾಲನ್ನು ಕೈಯಲ್ಲಿ ಹಿಂಡೋದಕ್ಕಾಗೋದಿಲ್ಲ, ಆ ನಿಟ್ಟಿನಲ್ಲಿ ಹಾಲನ್ನು ಕರೆಯೋದಕ್ಕೆ ಬಳಸುವಂಥ ಮಿಷಿನ್ಗಳು ಇರ್ತಕ್ಕಂಥದ್ದು ನೋಡ್ತಾ. ಕೆಲವೊಂದು ಮಾಡೆಲ್ಗಳಿದ್ದಾವೆ, ಹಾಲಿನ ಒಂದು ಸಹಕಾರಿ ಸಂಘ ಮತ್ತು ಡೈರಿ ಅಂತ ಏನು ಕರಿತೀವಿ ಅದರಲ್ಲಿ. ಇನ್ನು ಕೆಲವೊಂದು ಮಿಷಿನ್ಗಳಿದಾವೆ ನೋಡಿ, ಇವೆಲ್ಲ ನೀರನ್ನು ಬಳಸ್ತಾರಲ್ಲ, ದನಿನ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅದಕ್ಕೆ ಬಳಸ್ತಾರೆ ನೋಡಿ. ಇಲ್ಲಿ ಒಂದು ಹೊಸ ಒಂದು ಮಾಡೆಲನ್ನು ಸಹ ಇಟ್ಟಿರ್ತಕ್ಕಂಥದ್ದು, ಅಲ್ಲಿ ಚಾಪರ್ ಇಟ್ಟಿದ್ದಾರೆ ನೋಡಿ ಅಲ್ಲಿ ಹಿಂದ್ಗಡೆಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇದು ತುಮಕೂರಿನ KMF ಇರ್ಬೋದು. ಸೊ ಇದನ್ನು ಅಲ್ಲಿ ಒಂದು ಮಾಡೆಲ್ ಆಗಿ ಮಾಡಿರ್ತಕ್ಕಂಥದ್ದನ್ನು ನಾವು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಂದಿನಿ ಅವರು ಹಾಲು ಒಕ್ಕೂಟ ತುಮಕೂರು ಇವ್ರ ಕಡೆಯಿಂದನೂ ಸಹ ಕೆಲವೊಂದು ವಸ್ತು ಪ್ರದರ್ಶನಕ್ಕೆ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅವರ ಉತ್ಪನ್ನಗಳು ತುಂಬ ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಲ್ಲ. ತುಮಕೂರು ಸಹಕಾರ ಸಂಘದ ಹಾಲು ಒಕ್ಕೂಟದಿಂದ ಸಹ ವಸ್ತು ಪ್ರದರ್ಶನ ಏರ್ಪಾಟಾಗಿದೆ. ಸೊ ಮತ್ತೊಂದು ಇಲಾಖೆ ಕೈಮಗ್ಗ ಹಾಗೂ ರೇಷ್ಮೆ ವೈವಿಧ್ಯಕ ಇಲಾಖೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ. ಸೊ ಇವರು ಸಹ ಈ ಒಂದು ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಏನೇನಿದೆ ಬನ್ನಿ ನೋಡೋಣ. ನೋಡಿ, ರೇಷ್ಮೆ ಇಲಾಖೆ ಅಂದರೆ ರೇಷ್ಮೆ ಹುಳು, ಅವುಗಳ ಉತ್ಪಾದನೆ, ಅವುಗಳ ಬೆಳವಣಿಗೆ ಅದನ್ನೆಲ್ಲವನ್ನ ತೋರಿಸ್ತಾರೆ. ಸೊ ಇಲ್ಲಿ ರೇಷ್ಮೆ ಮೊಟ್ಟೆಯನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿ ರೇಷ್ಮೆ ಮೊಟ್ಟೆ ಇದು. ಸೊ ಆದಮೇಲೆ ರೇಷ್ಮೆಯ ಹುಳು ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿ ರೇಷ್ಮೆ ಹುಳು ಹೇಗಿದೆ, ಈ ರೇಷ್ಮೆಯ ಗೂಡು ನೋಡಿ ಎಷ್ಟು ಹೇಗಿದೆ. ಸೊ ಆ ಮೊಟ್ಟೆ ಈ ರೀತಿಯಾಗಿ ಬದಲಾವಣೆ ಆಗುವಂಥದ್ದು, ಇದೆಲ್ಲ ಮಾಡೆಲ್ ಅಷ್ಟೇ. ರೇಷ್ಮೆ ಪ್ಯೂಪ ಅಂತಕ್ಕಂಥದ್ದಿದೆ ನೋಡಿ. ಇಲ್ಲಿ ಹೇಗಿದೆ ಅದರ ಮೊಟ್ಟೆ ಒಳಭಾಗದಲ್ಲಿ ಕಾಣುವಂತಹ ಒಂದು ಹುಳು ಇದು ರೇಷ್ಮೆ ಚಿಟ್ಟೆ. ನಾವಲ್ಲಿ ಪ್ರಾರಂಭದಲ್ಲೇ ಚಿಟ್ಟೆಗಳ ಲೋಕದಲ್ಲಿ ನೋಡಿವಲ್ಲ, ಅದೇ ಆ ರೀತಿ ಇರ್ತಕ್ಕಂಥ ರೇಷ್ಮೆ ಚಿಟ್ಟೆ. ಸೊ ಇದನ್ನು ಸಹ ರೇಷ್ಮೆಗೆಲ್ಲವನ್ನು ಬಳಸ್ತಕ್ಕಂಥದ್ದು. ಇನ್ನು ವಿವಿಧ ತಳಿಯ ರೇಷ್ಮೆ ಗೂಡುಗಳು ನೋಡಿ ಇಲ್ಲಿ ಇರ್ತಕ್ಕಂಥದ್ದು. FC2 ಮೈಸೂರು ತಳಿ ಅಥವಾ ಡಬಲ್ ಹೈಬ್ರಿಡ್ ಮಿಶ್ರ ತಳಿ ಎಲ್ಲವೂ ಸಹ ವೆರೈಟಿ ಆಗಿರ್ತಕ್ಕಂಥ ತಳಿಗಳೆಲ್ಲ ಇದ್ದಾವೆ. ಸೊ ಈ ಮತ್ತು ರೇಷ್ಮೆಯಿಂದ ಬಳಸಿ ಏನನ್ನು ಉತ್ಪಾದನೆ ಮಾಡ್ತಾರೆ, ಸೊ ಏನೆಲ್ಲ ಉತ್ಪಾದನೆ ಮಾಡ್ಬೋದು, ಅದು ಸೀರೆ ಆಗಿರ್ಬೋದು, ಒಂದು ಹಾರ ಆಗಿರ್ಬೋದು, ಒಂದು ಕುಚ್ಚಾಗಿರ್ಬೋದು ನೋಡಿ, ಬೊಂಬೆಗಳಾಗಿರ್ಬೋದು, ರೇಷ್ಮೆ ಗೂಡಿನಿಂದ ಮಾಡಿರ್ತಕ್ಕಂಥ ಕರಕುಶಲ ವಸ್ತುಗಳು ಇವೆಲ್ಲವೂ ಸಹ ರೇಷ್ಮೆ ಗೂಡಿನಿಂದ ಮಾಡಿರ್ತಕ್ಕಂಥ ಕರಕುಶಲ ವಸ್ತುಗಳು. ಹಾರಗಳಿದಾವೆ ನೋಡಿ, ರೇಷ್ಮೆಯಿಂದ ಮಾಡಿರ್ತಕ್ಕಂಥ ಹಾರಗಳನ್ನು ಸಹ ಉತ್ಪಾದನೆ ಮಾಡುವಂಥದ್ದು ಇದೆ ನೋಡಿ. ಎಷ್ಟು ಚೆಂದ ಇದೆ. ಯಾವ ಒಂದು ಆರ್ಟಿಫಿಷಿಯಲನ್ನು ಮೀರುವಂತಹ ಒಂದಿಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಇನ್ನು ರೇಷ್ಮೆ ನೂಲುಗಳನ್ನು ನೋಡ್ತಾ ಇದ್ರೆ ಎಷ್ಟು ಸೂಕ್ಷ್ಮವಾಗಿ ಕಾಣ್ತಾ ಇದೆ ನೋಡಿ. ಅಲ್ಲಿ ಎಷ್ಟು ಹೊಳಿತಾ ಇದೆ, ಪಳ ವೈಟ್ ಮತ್ತು ಕ್ರೀಮ್ ಕಲರಲ್ಲಿ ನೋಡಿ ಇದು. ಇನ್ನು ಇದು ಏಕಗೂಡಿನ ನೂಲು ಬಿಚ್ಚುವಂತಹ ಒಂದು ಚರಕಗಳಿವೆಲ್ಲ ನೋಡಿ. ಇಲ್ಲಿ ನೂಲನ್ನು ತೆಗೆಯುವಂಥ ಚರಕಗಳು, ಒಂದೊಂದೇ ಎಳೆಯಾಗಿ ನೂಲನ್ನು ತೆಗೆದು ಅದು ಸೀರೆ ಆಗಿರ್ಬೋದು, ಮತ್ತೊಂದು ವಸ್ತುಗಳನ್ನು ಏನು ಮಾಡ್ತಾರಲ್ಲ ಅವುಗಳನ್ನೆಲ್ಲ ವಸ್ತುಗಳನ್ನು ಮಾಡುವಂಥ ಒಂದಿಷ್ಟು ಚರಕಗಳಿವೆಲ್ಲವೂ ಸಹ ನೋಡಿ. ರೇಷ್ಮೆ ಚಿಟ್ಟೆಗಳಂತ ನೋಡಿ, ಇದರಲ್ಲೂ ರೇಷ್ಮೆಯನ್ನು ತೆಗಿತಾರೆ ನೋಡಿ. ಚಿಟ್ಟೆಗಳಲ್ಲೂ ರೇಷ್ಮೆ ಇದೆ. ಸೊ ಇದು ನೋಡಿದ್ರೆ ಇದು ಮಗ್ಗ ಅಂತ ನಾವು ಕರಿತೀವಿ, ಕೈಮಗ್ಗ ಜವಳಿ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು. ಒಂದು ಸೀರೆಯನ್ನು ನೇಯೋದು ಅಷ್ಟು ಸುಲಭ ಅಲ್ಲ. ಒಂದು ಸೀರೆಯನ್ನು ನೇಯೋದಕ್ಕೆ 1 ವಾರ 15 ದಿನಗಳ ಕಾಲ ತಗೋತಾರೆ ಅವರು. ಸೊ ಒಂದೊಂದೇ ಎಳೆಗಳನ್ನು ಈ ಥರ ಎಲ್ಲ ಸೀರೆಗಳನ್ನು ನೇಯುವಂಥದ್ದಾಗುತ್ತೆ. ಇದು ಮಗ್ಗ. ಇದು ನೂಲನ್ನು ಅದಕ್ಕೆ ಕೊಡುವಂಥದ್ದು, ಏನೋ ಸಪ್ರೇಟ್ ಮಾಡುವಂಥದ್ದೇನೋ ಇರುತ್ತೆ ಇದು ನೋಡಿ. ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಕೈಮಗ್ಗಗಳು ಇಲ್ಲೆಲ್ಲ ಬಳಕೆ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು ನೋಡಿ. ಇದೆಲ್ಲ ನೋಡಿ, ಸೀರೆಗಳನ್ನು ಉತ್ಪಾದನೆ ಮಾಡುವಂಥ ಒಂದು ವಿಧ ಇದು. ನಾರ್ಮಲ್ ಆಗಿ ಕೈಗಳಿಂದ ಮಾಡುವಂತಹ ಒಂದಿಷ್ಟು ರೇಷ್ಮೆ ಸೀರೆಯನ್ನು ನೇಯುವಂತಹ ಇವೆಲ್ಲ. ಇನ್ನು ರೇಷ್ಮೆ ಸೀರೆಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ರೇಷ್ಮೆ ಸೀರೆಗಳೆಲ್ಲ ಇದ್ದಾವೆ. 1000 ರಿಂದ 1500 ಈಗೆಲ್ಲ ವೆರೈಟಿ ಆಗ್ತಕ್ಕಂಥ ರೇಷ್ಮೆ ಸೀರೆಗಳು ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಯಾವ ಬೇಕಾದ್ರೂ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ರೇಷ್ಮೆ ಹುಳುವಿನ ಸಾಕಾಣಿಕೆಯ ಮನೆಯ ಒಂದಿಷ್ಟು ಮಾಡೆಲನ್ನು ಸಹ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಮಾಡೆಲ್ ಹೆಂಗಿದೆ, ರೇಷ್ಮೆ ಗೂಡಿನ ಮಾಡೆಲ್. ಇತ್ತೀಚೆಗೆ ಭಾಳ ಕಷ್ಟದ ಕೆಲಸ ಏನಲ್ಲ, ಡೆಡಿಕೇಶನ್ ಇದ್ದರೆ ರೇಷ್ಮೆಯಲ್ಲಿ ಒಳ್ಳೆ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನೋಡಿ, ಈ ಥರನಲ್ಲಿ ರೇಷ್ಮೆ ಸೀರೆಗಳನ್ನೆಲ್ಲ ಉತ್ಪಾದನೆ ಮಾಡಿ ರೇಷ್ಮೆ ಇಲಾಖೆಯೂ ಸಹ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ.
ಸೊ ದೇಹವೇ ದೇಗುಲ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ, ಸೊ ಇವ್ರ ಕಡೆಯಿಂದನೂ ಸಹ ಕೆಲವೊಂದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಬನ್ನಿ ಏನೇನಿದೆ ನೋಡೋಣ. ವೈದ್ಯಕೀಯ ಲೋಕದಲ್ಲಿ ಕಾಣುವಂಥ ಕೆಲವೊಂದು ಅಚ್ಚರಿಗಳು ಇಲ್ಲಿ ಕಾಣುವಂತಹದ್ದು. ಒಂದು ಹ್ಯೂಮನ್ ಬಾಡಿಯನ್ನ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣ್ತಾ ಇದೆ ಹ್ಯೂಮನ್ ಬಾಡಿ. ಸೊ ನೋಡಿ ಇಲ್ಲಿ ಒಂದು ಮಗು ಅಥವಾ ಒಂದು ಮನುಷ್ಯನ ಬೆಳವಣಿಗೆ ಹೇಗಾಗುತ್ತೆ ನೋಡಿ. ಈ ರೀತಿಯಾಗಿ ವೆರೈಟಿ ಆಗಿರ್ತಕ್ಕಂಥ ಸ್ಟೆಪ್ಗಳಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. 12 ವಾರಗಳ ಭ್ರೂಣದ ಬೆಳವಣಿಗೆ ಮೊದಲನೇದು, 16 ವಾರಗಳ ಭ್ರೂಣದ ಬೆಳವಣಿಗೆ ಎರಡನೇದು, 20 ವಾರಗಳ ಭ್ರೂಣದ ಬೆಳವಣಿಗೆ ಮೂರನೇದು, ಸೊ 24 ವಾರದ ಬೆಳವಣಿಗೆ, 28 ವಾರದ ಬೆಳವಣಿಗೆ. ಸೊ ಈ ರೀತಿಯಾಗಿ ಮನುಷ್ಯ ಬೆಳೆಯುವಂಥ ಹಂತಗಳು, ತಾಯಿ ಹೊಟ್ಟೆನಲ್ಲಿ ಬೆಳೆಯುವಂಥ ಹಂತಗಳನ್ನು ಈ ರೀತಿಯಾಗಿ ಇರ್ತಕ್ಕಂಥದ್ದನ್ನ ತೋರಿಸ್ತಾ ಇದ್ದಾರೆ. ಇನ್ನು ಆ ನಿಟ್ಟಿನಲ್ಲಿ ಶ್ವಾಸಕೋಶದ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಒಂದಿಷ್ಟು ಚಿತ್ರಣವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹಿಂಗೆ ಶ್ವಾಸಕೋಶದ ಕಾಯಿಲೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಮಾಡಿರ್ತಕ್ಕಂಥದ್ದು ಇದು. ನಮ್ಮ ಶ್ವಾಸಕೋಶಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಧೂಮಪಾನ, ಮದ್ಯಪಾನ ಇವುಗಳನ್ನೆಲ್ಲವನ್ನು ಹೊರತುಪಡಿಸಿ ರಕ್ಷಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಮನುಷ್ಯನ ಏನಿದು ಹೃದಯ ಭಾಗ, ಹೃದಯಾಘಾತದಲ್ಲಿ ಸಂಬಂಧಪಟ್ಟಂತೆ ಹೃದಯಾಘಾತದ ಸಂದರ್ಭದಲ್ಲಿ ಹೇಗಾಯಿತು ನೋಡಿ, ಅದು ಆ ಥರನ ಒಂದು ಹೃದಯಾಘಾತಕ್ಕೆ ಸಂಬಂಧಪಟ್ಟಿದ್ದಂಥದ್ದಿದೆ. ಮಹಾಪಧಮನಿ, ಅಭಿಧಮನಿಯ ಒಂದಿಷ್ಟು ವಿಚಾರಗಳಿದ್ದಾವೆ. ಲಿವರ್ನ ಮುಂಭಾಗವನ್ನು ಇಲ್ಲಿ ತೋರಿಸಿರ್ತಕ್ಕಂಥದ್ದು. ಲಿವರ್, ಫ್ಯಾಟಿ ಲಿವರು ಮತ್ತು ಮತ್ತೊಂದು ಲಿವರ್ ಸಿರೋಸಿಸ್ ಅಂತಕ್ಕಂಥದ್ದೇನೋ ಇದೆಯಲ್ಲ, ಸಾಮಾನ್ಯ ಯಕೃತ್ತಲ್ಲಿ ಜೊತೆಗೆ ಕೊಬ್ಬಿನಿಂದ ಅಥವಾ ಫ್ಯಾಟನ್ನು ತುಂಬಿರ್ತಕ್ಕಂಥ ಒಂದು ಲಿವರ್ ಆಗಿರ್ಬೋದು, ಸಿರೋಟಿಕ್ ತುಂಬಿರ್ತಕ್ಕಂಥ ಲಿವರ್ ಆಗಿರ್ಬೋದು. ಹೀಗೆ ವೆರೈಟಿ ಆಫ್ ಲಿವರಲ್ಲಿ ಕೆಲವೊಂದು ಹಾಳಾಗ್ತಕ್ಕಂಥ ಸಂದರ್ಭಗಳಿರ್ತವೆ. ಸೊ ಹಾಗೆ ನಾರ್ಮಲ್ ಲಿವರ್ ಇದ್ರೆ ಒಂದು ಆರೋಗ್ಯವಂತ ವ್ಯಕ್ತಿಗಳಿರ್ತವೆ. ಕೊಬ್ಬಿನಿಂದ ತುಂಬಿರ್ತಕ್ಕಂಥ ಒಂದು ಯಕೃತ್ತನ್ನು ನೋಡ್ತಾ ಇದ್ರೆ ನೋಡಿ. ಇಲ್ಲಿ ನೀವು ಮನುಷ್ಯನ ಸಾಮಾನ್ಯವಾಗಿರ್ತಕ್ಕಂಥ 2 ಮೂತ್ರಪಿಂಡಗಳನ್ನು ತೋರಿಸ್ತಾ ಇದ್ರೆ, ಆರೋಗ್ಯವಂತವಾಗಿರ್ತಕ್ಕಂಥವು ಹೀಗಿರ್ತವೆ. ಅದರ ನಂತರದಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲುಗಳು, ಇತ್ತೀಚೆಗೆ ಪುರುಷರಲ್ಲಿ ಅತಿ ಹೆಚ್ಚಾಗಿ ಕಂಡು ಬರತಕ್ಕಂತಹ ಒಂದು ಮೂತ್ರಪಿಂಡದ ಕಲ್ಲುಗಳಿಗೆ ಸಮಸ್ಯೆಗೆ ಸಂಬಂಧಪಟ್ಟಂಥ ಅದರ ಪರಿಣಾಮಗಳನ್ನು ತಡೆಗಟ್ಟುವಂತಹ ಮತ್ತು ಪರಿಣಾಮಗಳು, ಅಂಶಗಳು ಅಪಾಯಕಾರಿಕ. ಇದಕ್ಕೆ ಕಾರಣ ಏನು ಅಂದರೆ ಕಳಪೆ ಆಹಾರ ಆಗಿರ್ಬೋದು, ಹೆಚ್ಚಿನ ಸೋಡಿಯಂ ಅಥವಾ ಸಕ್ಕರೆಯನ್ನು ಸೇವನೆ ಮಾಡಿರೋದು, ವ್ಯಾಯಾಮ ಮಾಡಲ್ಲ, ನಿರ್ಜಲೀಕರಣ, ಸಾಕಷ್ಟು ನೀರು ಕುಡಿಯಲ್ಲ, ಸಾಕಷ್ಟು ನೀರೇ ಇದಕ್ಕೆ ಮನೆ ಮದ್ದು. ಸೊ ಈ ರೀತಿ ಇರತಕ್ಕಂಥ ಒಂದು ಅಂಶಗಳನ್ನು ಜನಗಳಿಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು. ಅಂಡಾಶಯದ ರೋಗಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಗರ್ಭಕಂಠ ಕ್ಯಾನ್ಸರ್ ಅಂತಕ್ಕಂಥದ್ದು ಇದೆ. ಗರ್ಭಕಂಠ ಕ್ಯಾನ್ಸರ್ ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇದೆ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಏನು ಹೇಳಿ, ಗರ್ಭಕಂಠದ ಜೀವಕೋಶಗಳಲ್ಲಿ ಉಂಟಾಗುವಂತಹ ಅಸಹಜ ಬೆಳವಣಿಗೆ ಅಂತಕ್ಕಂಥದ್ದು. ತೀವ್ರ ನೋವು, ಮುಟ್ಟಿನ ಸಮಸ್ಯೆ ಇರ್ಬೋದು, ರಕ್ತಸ್ರಾವ ಆಗಿರ್ಬೋದು, ಈ ಥರದಲ್ಲಿರ್ತಕ್ಕಂಥ ಒಂದಿಷ್ಟು ವ್ಯತ್ಯಾಸಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ವಿಚಾರದಲ್ಲಿ. ಇನ್ನು ಗರ್ಭಕಂಠ ಕ್ಯಾನ್ಸರನ್ನು ನೋಡ್ತಾ ಇದ್ದಾರೆ ಇಲ್ಲಿ ನೋಡಿ. ಸ್ಮಿಯರ್ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಮಹಿಳೆಯರ ಆರೋಗ್ಯಕ್ಕೆ ಕುರಿತಾ ಇರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಏನಿದು ಮ್ಯಾಪ್ ಅಂತಕ್ಕಂಥದ್ದು ನೋಡೋದಾದರೆ, ಒಂದು ಸರ್ವಿಕಲ್ ಕ್ಯಾನ್ಸರ್ ಅಂತಕ್ಕಂಥದ್ದು ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನು ಪರೀಕ್ಷೆಯಿಂದನೇ ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ವಯಸ್ಸಿನ ಶಿಫಾರಸ್ಸು ನೋಡೋದಾದರೆ 21ರಿಂದ 29 ವರ್ಷ, 3 ವರ್ಷಕ್ಕೆ ಒಮ್ಮೆ ಇದನ್ನು ಮಾಡಿಸ್ಕೋಬೇಕು, ಟೆಸ್ಟ್ಗಳನ್ನು ಮಾಡಿಸ್ಬೇಕು. 35ರಿಂದ 60 ವರ್ಷಕ್ಕೆ ಒಮ್ಮೆ ಅಥವಾ 5 ವರ್ಷಕ್ಕೆ ಒಂದು ಸರಿ HPV ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. 65 ವರ್ಷದ ಮೇಲ್ಪಟ್ಟಂಥವರು ಹಿಂದಿನ ಫಲಿತಾಂಶ ಸಾಮಾನ್ಯವಾದರೆ ಪರೀಕ್ಷೆ ನಿಲ್ಲಿಸ್ಬೋದು ಅಂತಕ್ಕಂಥ ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾರೆ. ಸೊ ಇವೆಲ್ಲ ಬಹಳ ಎಚ್ಚರಿಕೆಯಿಂದ ನಾವು ತಗೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು. ನಮ್ಮ ಮೆದುಳಿನ ತಳಭಾಗ ನೋಡಿ, ಮನುಷ್ಯನ ಮೆದುಳು ಈ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದನ್ನ ತೋರಿಸ್ತಾ ಇದ್ದಾರೆ ಅವರು. ಮೆದುಳಿನ ಪಾರ್ಶ್ವಭಾಗ ನೋಡಿ ಇಲ್ಲಿದೆ. ಒಬ್ಬ ಮನುಷ್ಯನ ಆರೋಗ್ಯಕರ ಹಲ್ಲುಗಳು ಈ ರೀತಿ ಇರ್ತಕ್ಕಂಥದ್ದು. ಆರೋಗ್ಯಕರ ಹಲ್ಲುಗಳನ್ನು ನೋಡಿ, ಆರೋಗ್ಯಕರ ಹಲ್ಲುಗಳಿವು. ಅದೇ ಉಳುಕಲ್ಲು ಅಂತ ಏನು ಕರಿತೀವಲ್ಲ, ಮನುಷ್ಯನ ಹಲ್ಲು ಹುಳ ಬಿದ್ದಿದೆ ಅಂತಾರಲ್ಲ, ಇದು ಮನುಷ್ಯನ ಹುಳ ಬಿದ್ದಿರ್ತಕ್ಕಂಥದ್ದು. ಇನ್ನು ರೂಟ್ ಕೆನಾಲ್ ಹೇಗೆ ಮಾಡ್ತಾರೆ, ಆ ಹಲ್ಲು ಕಿತ್ಬಿಟ್ಟು ಅಥವಾ ಅಲ್ಲಿಗೆ ಪ್ಲಾಸ್ಟರ್ ಹಾಕೋದು ರೂಟ್ ಕೆನಾಲ್ ಅಂತ ಏನು ಕರಿತೀವಲ್ಲ ನೋಡಿ. ಇಲ್ಲೊಂದು ಮಳೆಯನ್ನು ಹಾಕಿದ್ದಾರೆ, ಮಳೆಯನ್ನು ಹಾಕ್ಬಿಟ್ಟು ನೋಡಿ ಹಿಂಗೆ ಕಾಣ್ತಾ ಇದೆ. ರೂಟ್ ಕೆನಾಲ್ ಮಾಡಿರ್ತಕ್ಕಂಥ ಹಲ್ಲುಗಳು ಹೆಂಗೆ ಕಾಣ್ತಾ ಇದೆ ಈ ರೀತಿಯಾಗಿ. ಕಣ್ಣು, ಹ್ಯೂಮನ್ ಹೈ 7 ಪಾರ್ಟ್ಸ್ ಇರ್ತವೆ ಹ್ಯೂಮನ್ ಹೈನಲ್ಲಿ. ಸೊ ಅವುಗಳನ್ನೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಇನ್ನು ಕಿವಿ, ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ, ಕಿವಿಯ ಪೊರೆ, ಕಿವಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಒಂದೊಂದು ಭಾಳ ಶುದ್ಧವಾಗಿ ಇಟ್ಕೋಬೇಕು. ಸಾಮಾನ್ಯ ಕಿವಿ ಇರುವಂಥದ್ದಾಗಬೇಕು. ಯಾವುದೇ ಕಾಯಿಲೆಗಳು ಬಂದರೆ ತೋರಿಸ್ಕೊಳ್ಬೇಕು. ಸೊ ಆ ನಂತರದಲ್ಲಿ ವಿಷಕಾರಿ ಹಾವು
ವಿಷಕಾರಿ ಅಲ್ಲದ ಹಾವು ಎರಡೂ ಸಹ ಇಲ್ಲಿದೆ. ವಿಷಕಾರಿ ಹಾವು, ವಿಷಕಾರಿ ಅಲ್ಲದ ಹಾವು ಅಂತಕ್ಕಂಥದ್ದು ಹೇಳ್ತಾ ಇರ್ತಕ್ಕಂಥದ್ದು. ಹಾವು ಕಚ್ಚಿದ ಸಮಯದಲ್ಲಿ ಮಾಡಬೇಕಾದಂಥ ಕೆಲವೊಂದು ಕೆಲಸಗಳನ್ನು, ಎಚ್ಚರಿಕೆಯನ್ನು ಇಲ್ಲಿ ಮೂಡಿಸ್ತಾ ಇರೋದಕ್ಕೆ ಇದನ್ನು ತೋರಿಸಿರ್ತಕ್ಕಂಥದ್ದು. ಶಾಂತವಾಗಿರಬೇಕು, ಕೂಲವಾಗಿರಬೇಕು, ಗಾಬರಿ ಆಗಬಾರ್ದು, ನಿಧಾನವಾಗಿ ಅದನ್ನು ಹಾವನ್ನು ಕಚ್ಚಿದಂಥ ಸಂದರ್ಭದಲ್ಲಿ ಸ್ವಲ್ಪ ಧೈರ್ಯವನ್ನು ತಗೊಂಡು ನಾವೇನು ಮಾಡಬೇಕು, ಆಸ್ಪತ್ರೆಗೆ ಹೋಗುವಂಥದ್ದು ಆಗಬೇಕು. ಈ ರೀತಿ ಇರ್ತಕ್ಕಂಥ ಕೆಲವೊಂದು ಎಚ್ಚರಿಕೆಯ ಸಂದೇಶಗಳನ್ನು ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲ ಹಾವುಗಳು ಕಚ್ಚೋದಿಲ್ಲ, ಸೊ ಅದನ್ನು ಗಮನದಲ್ಲಿಟ್ಕೊಂಡು ನಾವು ನೋಡಬೇಕು. ಇನ್ನೊಂದು, ಇತ್ತೀಚೆಗೆ ಡಯಟೇಷನ್ ಅನ್ನೋದು ಬಹಳ ಸದ್ದು ಮಾಡ್ತಾ ಇದೆ. ನಮ್ಮ ಆರೋಗ್ಯ ಎಲ್ಲಿದೆ, ನಮ್ಮ ಕೈಯಲ್ಲಿದೆ, ನಮ್ಮ ಅಡುಗೆ ಮನೆಯಲ್ಲಿದೆ, ನಾವು ತಿನ್ನುವಂಥ ಆಹಾರದಲ್ಲಿದೆ. ಸೊ ಇದರಿಂದ ನಾವು ಸೇವನೆ ಮಾಡುವಂಥ ಆಹಾರಗಳಲ್ಲಿ ಏನೇನಿರಬೇಕು, ಏನೇನಿರಬಾರ್ದು ಅಂತಕ್ಕಂಥದ್ದನ್ನೆಲ್ಲವನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹೆಚ್ಚಿನದಾಗಿ ತರಕಾರಿ ಮತ್ತು ಹಣ್ಣುಗಳು ಏನಿದಾವಲ್ಲ, 500 ಗ್ರಾಮ್ಸ್ ಸಮತೋಲನದಲ್ಲಿ ತಗೊಳ್ಬೇಕು. ಸಮತೋಲನದ ಆಹಾರ ನಮ್ಮ ತಟ್ಟೆಯಲ್ಲಿರಬೇಕು. ಏನೋ ತಿನ್ನಬೇಕು ಅನ್ನೋ ನಿಟ್ಟಿನಲ್ಲಿ ತಿನ್ನಬಾರ್ದು. ಆ ನಿಟ್ಟಿನಲ್ಲಿ ಹೇಳ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ದ್ವಿದಳ ಧಾನ್ಯಗಳು, ಮೊಟ್ಟೆಗಳು, ಮಾಂಸಗಳಾಗಿರ್ಬೋದು, ಜೊತೆಗೆ ಆಯಿಲ್ಗಳನ್ನು ಕಡಿಮೆ ಮಾಡಬೇಕು, ಜೊತೆಗೆ ಧಾನ್ಯಗಳನ್ನು ತಿನ್ನಬೇಕು, ಪೌಷ್ಟಿಕಾಂಶ ಸಂಬಂಧಪಟ್ಟ ಸಿರಿಧಾನ್ಯಗಳನ್ನೆಲ್ಲವನ್ನು ನಾವು ಸೇವನೆ ಮಾಡಬೇಕು. ಇನ್ನು ಹಣ್ಣು, ತರಕಾರಿ ಇದು ಕಂಪಲ್ಸರಿ ನಮ್ಮ ಊಟದಲ್ಲಿರಬೇಕು. ಮಿನಿಮಮ್ 500 ಗ್ರಾಮ್ ನಾವೇನು ಮಾಡಬೇಕು, ಆಹಾರದಲ್ಲಿ ಸೇವನೆ ಮಾಡಬೇಕು. ಸೊ ಇದು ಅದ್ರ ಜೊತೆಗೆ ವ್ಯಾಯಾಮ, ಎಕ್ಸಸೈಸ್ಗಳನ್ನು ನಾವು ಮಾಡ್ಕೊತ ಹೋದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನಾವು ಏನೋ ತಟ್ಟೆ ತುಂಬ ಹಾಕೊಂಡು ತಿಂದುಬಿಟ್ರೆ ಒಳ್ಳೆದ ಕಾಯಿಲೆಗಳು ಬರ್ತಾ ಇರೋದು ಈ ಕಾರಣದಿಂದ ಇದೊಂದು ಅರಿವನ್ನು ಮೂಡಿಸೋದಕ್ಕೆ ಇಲ್ಲಿ ಇದನ್ನು ಸಹ ಅರೇಂಜ್ ಮಾಡಿದರು. ಸೊ ಇನ್ನೊಂದು, ಶುದ್ಧ ನೀರನ್ನು ಕುಡಿಯುವುದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇರೋದು. ಸೊ ನೀವು ಶುದ್ಧ ನೀರನ್ನು ಶುದ್ಧೀಕರಣ ಮಾಡುವಂಥ ಈ ಮಾದರಿ ಮಂದ ಮರಳು ಶುದ್ಧೀಕರಣ ಅನ್ನೋ ಒಂದು ಇದನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಇದರಿಂದನೇ ನಮಗೆ ಅತಿಸಾರ, ಕಾಲರ, ಟೈಫಾಯ್ಡು, ಹೆಪಟೈಟಿಸು ಇವೆಲ್ಲವೂ ಬರೋದು ಕಾರಣ ಏನು ಅಂದರೆ ನಾವು ಒಳ್ಳೆಯ ನೀರನ್ನು ಕುಡಿಯಲ್ಲ. ಆ ಕಾರಣದಿಂದ ಅದರಿಂದ ಒಳ್ಳೆಯ ನೀರನ್ನು ಕುಡಿದು ಆರೋಗ್ಯವನ್ನು ಉಳಿಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು ಅರಿವನ್ನು ಮೂಡಿಸ್ತಾ ಇದ್ದಾರೆ. ಇನ್ನು ಕೊಬ್ಬು ಸಮೃದ್ಧ ಆಹಾರಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೊಬ್ಬು ಸಹ ನಮ್ಮ ದೇಹಕ್ಕೆ ಬೇಕು. ಏನಕ್ಕೆ? ಶಕ್ತಿ, ಚರ್ಮ, ಆರೋಗ್ಯ ಮತ್ತು ವಿಟಮಿನ್ ಶೋಷಣೆಗೆ ಸಹಕಾರಿಯಾಗುವಂಥದ್ದಾಗುತ್ತೆ. ಸೊ ಇದರಲ್ಲಿ ಎಣ್ಣೆ, ತುಪ್ಪ, ಬೆಣ್ಣೆ, ತೆಂಗಿನಕಾಯಿ, ಕಡಲೆಕಾಯಿ, ಸೊ ಇವೆಲ್ಲವೂ ಸಹ ಕೊಬ್ಬಿನಿಂದ ಕೂಡಿರ್ತಕ್ಕಂಥ ಅಂಶಗಳಾಗಿರ್ತವೆ. ಸೊ ಇವನ್ನು ಸಹ ಗಮನಿಸಿ. ಯಥೇಚ್ಛವಾಗಿ ತಿನ್ನಬಾರ್ದಷ್ಟೇ. ಪ್ರೋಟೀನ್ ಸಮೃದ್ಧ ಆಹಾರಗಳು ನಮಗೆ ಬೇಕು. ದೇಹದ ಬೆಳವಣಿಗೆಗೆ, ಸ್ನಾಯು ಗಟ್ಟಿತನಾಗಬೇಕು ಅಂದರೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಬೇಕೇ ಬೇಕು. ಸೊ ದಿನನಿತ್ಯ ಒಂದು 14 to 15% ಪ್ರೋಟೀನ್ಗಳನ್ನು ನಾವು ತಗೊಳ್ಳೇಬೇಕು. ಸೊ ಅದರಲ್ಲಿ ಬರುವಂಥ ಉದಾಹರಣೆಗೆ ಮೊಟ್ಟೆ ಆಗಿರ್ಬೋದು, ಹಾಲಾಗಿರ್ಬೋದು, ಬೇಳೆ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಮೀನಾಗಿರ್ಬೋದು, ಮಾಂಸ ಆಗಿರ್ಬೋದು. ಸೊ ಇವನ್ನು ಸಹ ಒಳ್ಳೆ ಪ್ರೋಟೀನನ್ನು ನೀಡುವಂಥ ಆಹಾರಗಳು. ಸೊ ಇವನ್ನು ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಇದೆ. ಆರೋಗ್ಯಕರ ಜೀವನಕ್ಕಾಗಿ ಪ್ರೋಟೀನ್ ಹೆಚ್ಚು, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ನಿಯಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ಹೆಚ್ಚಿನದಾಗಿ ಸೇವಿಸಬಾರದು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಕಾರ್ಬೋಹೈಡ್ರೇಟ್ ಸಮೃದ್ಧ ಆಹಾರ ಪದ್ಧತಿ ದೇಹಗಳಿಗೆ ಮುಖ್ಯ ಇಂಧನ ಶಕ್ತಿ. ಅಕ್ಕಿ, ಗೋಧಿ, ಜೋಳ, ರಾಗಿ, ಆಲೂಗಡ್ಡೆ, ಸಕ್ಕರೆ, ಸೊ ಇವು ದೇಹಕ್ಕೆ ಮುಖ್ಯ ಇಂಧನ ಮತ್ತು ಶಕ್ತಿಗಳು. ಬಟ್ ಯಥೇಚ್ಛವಾಗಿ ಇವುಗಳನ್ನು ನಾವು ಸೇವನೆ ಮಾಡಬಾರ್ದು ಅಂತಕ್ಕಂಥದ್ದನ್ನ ಅವರೆಲ್ಲ ಸಜೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ದೇಹಕ್ಕೆ ಯಾವುದು ಒಳ್ಳೆಯದು, ಯಾವ್ದು ಕೆಟ್ಟದು, ಯಾವುದು ಹೆಚ್ಚು, ಯಾವುದು ಕಡಿಮೆ ಅನ್ನೋದನ್ನು ನಾವು ನೋಡಿಕೊಂಡು ಆಹಾರವನ್ನು ಸೇವನೆ ಮಾಡಬೇಕು. ಇದು ನಮ್ಮ ಈ ವೈದ್ಯಕೀಯ ಇಲಾಖೆ ಏನಿದೆ, ನಮ್ಮ ವೈದ್ಯಕೀಯ ಇಲಾಖೆ, ಸಿದ್ಧಗಂಗಾ ವೈದ್ಯಕೀಯ ಮಹಾಶಿಕ್ಷಣ ವಿದ್ಯಾಲಯ ಇದೆಯಲ್ಲ, ಇದು ನಮ್ಮ ಅರಿವನ್ನು ಮೂಡಿಸೋದಕ್ಕೆ ಅಂತ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿದೆ ವಾಯು ಮಾಲಿನ್ಯ, ವೃತ್ತಿಪರ ಮಾಲಿನ್ಯ, ಸೂಕ್ಷ್ಮಾಣುಜೀವಿಗಳ ಧೂಮಪಾನ ಮಾಡಬಾರ್ದು, ಲಸಿಕೆ ಹಾಕಿಸ್ಬೇಕು, ಪರಿಸರವನ್ನು ಕಾಪಾಡಬೇಕು. ಈ ರೀತಿಯಾಗಿ ಒಂದು ಒಳ್ಳೆಯ ಜಾಗೃತಿಯನ್ನು ಮೂಡಿಸೋದಕ್ಕೆ ಅನ್ನೋ ನಿಟ್ಟಿನಲ್ಲಿ ಸಿದ್ಧಗಂಗಾ ಸಂಸ್ಥೆಯವರು ಮಾಡಿರ್ತಕ್ಕಂಥ ಒಂದಿಷ್ಟು ಈ ದಸರಾ ಉತ್ಸವದಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಅವರು ಮಾಡಿದಂಥ ಒಂದು ವಸ್ತು ಪ್ರದರ್ಶನ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಸ್ಕೆಲಿಟನ್ನ ನಿಲ್ಲಿಸಿದ್ದಾರೆ. ಅದ್ರ ಜೊತೆಗೆಲ್ಲ ಸೆಲ್ಫಿಗಳನ್ನ, ಫೋಟೋಗಳನ್ನ ತೆಗೆಸ್ಕೊಂತ ಇರ್ತಕ್ಕಂಥದ್ದು. ಸೊ ಮನುಷ್ಯನ ಅಸ್ಥಿ ಪಂಜರ ಯಾವ ರೀತಿ ಇದೆ, ತಮಾಷೆ ಮಾಡಬೇಕು ಏನೋ, ಅದಕ್ಕೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸ್ಕರ್ಟನ್ನು ಹಾಕ್ಬಿಟ್ಟು ಒಂದು ಹುಡುಗಿಯ ಕೂದಲನ್ನು ಇಟ್ಟಿದ್ದಾರೆ. ಭಯ ಪಡೋ ಅಂಥದ್ದೇನಿಲ್ಲ. ನೋಡಿ, ಈ ಥರದ ಸ್ಕೆಲಿಟಿನ್ಗಳು ವೈದ್ಯ ಲೋಕದಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ತುಮಕೂರು. ಸೊ ಇವರು ಸಹ ನಮ್ಮ ಈ ದಸರಾ ಉತ್ಸವದಲ್ಲಿ ಇವರು ಕೆಲವೊಂದು ಮಾಡೆಲ್ಗಳನ್ನು ಮಾಡಿರ್ತಕ್ಕಂಥದ್ದು. ವಸ್ತು ಪ್ರದರ್ಶನದಲ್ಲಿ ಬನ್ನಿ ಏನೇನಿದೆ ಅಂತಕ್ಕಂಥ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇಲ್ಲಿ ಮೊದಲನೇದಾಗಿ ಅಮೃತ ಗ್ರಾಮ ಪಂಚಾಯತ್ ಕಾಮಗಾರಿಗಳು, ಜಿಲ್ಲಾ ಪಂಚಾಯತ್ ತುಮಕೂರು. ಸೊ ಇದರಿಂದ ಅಮೃತ ಗ್ರಾಮವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಗ್ರಾಮದಲ್ಲಿ ಏನೇನಿರಬೇಕು ಎಲ್ಲದೂ ಸಹ ಇಲ್ಲಿ ಅವೈಲೇಬಲ್ ಇದೆ ಅಂತಕ್ಕಂಥ ತೋರಿಸ್ತಾ ಇರ್ತಕ್ಕಂಥ ಒಂದು ಪ್ರಾಥಮಿಕ ಶಾಲೆಯಿಂದ ಹಿಡಿದು, ಒಂದು ಬ್ಯಾಂಕಿಂದ ಹಿಡಿದು, ಒಂದು ಅಂಗನವಾಡಿಯಿಂದ ಹಿಡಿದು, ಒಂದು ಅಮೃತ ಗ್ರಾಮ ಅಂದರೆ ಎಲ್ಲದೂ ಸಿಗುತ್ತೆ ಅನ್ನೋ ಒಂದು ಕೂಸಿನ ಮನೆ, ಹಾಸ್ಪಿಟಲ್ಲು, ಅರಿವು ಕೇಂದ್ರ, ಕೈತೋಟ, ಬೀದಿ ದೀಪಗಳು, ರೋಡು ಎಲ್ಲದೂ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ರೆಡಿಯಾಗಿರ್ತಕ್ಕಂಥದ್ದು. ಇದು ಅಮೃತ ಗ್ರಾಮ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಇದೆ. ಇದಾದ ನಂತರದಲ್ಲಿ
ತುಮಕೂರಿನಲ್ಲಿ ಇನ್ನೊಂದು ಶಾಲಾಭಿವೃದ್ಧಿಗೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಮಾದರಿ ಶಾಲೆ ನೋಡಿ ಇಲ್ಲಿ ಕಾಣ್ತಾ ಇದೆ. ಸರ್ಕಾರಿ ಮಾದರಿ ಶಾಲೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ಮಾದರಿ ಶಾಲೆಗಳ ಒಂದು ರಚನೆ ಹೆಂಗೆಲ್ಲ ಇರುತ್ತೆ ಅಂತಕ್ಕಂಥದ್ದನ್ನ ತೋರಿಸ್ತಾ ಇದೆ ನೋಡಿ ಇಲ್ಲಿ. ಸೊ ಹೀಗೆ ಒಂದು ಸರ್ಕಾರಿ ಮಾದರಿ ಶಾಲೆಗಳು, ಒಂದು ಆಟದ ಮೈದಾನ, ಒಂದು ಕಾಂಪೌಂಡು, ಒಂದು ಪೌಷ್ಟಿಕ ಕೈತೋಟಗಳು, ಮತ್ತು ಭೋಜನಾಲಯ ಆಗಿರ್ಬೋದು, ಕೊಠಡಿಗಳಾಗಿರ್ಬೋದು, ಸ್ಟಾಫ್ ರೂಮ್ಸ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಎಲ್ಲದೂ ಇರಬೇಕು. ಧ್ವಜಾರೋಹಣ, ಫೀಲ್ಡ್ ವ್ಯವಸ್ಥೆ ಎಲ್ಲದೂ ಸಹ ಇರಬೇಕು ಅನ್ನೋದನ್ನ ಒಂದು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶಾಲಾಭಿವೃದ್ಧಿಯನ್ನು ಸಹ ಮಾಡಲೇಬೇಕು ಅನ್ನೋದು ಒಂದು ಜಿಲ್ಲಾ ಪಂಚಾಯತ್ ವತಿಯಿಂದ ಆಗುವಂಥದ್ದು ಇನ್ನೊಂದು ಕೆಲಸ. ಸೊ ಅದರ ಅರಿವನ್ನು ಇಲ್ಲಿ ಮೂಡಿಸಿರ್ತಕ್ಕಂಥದ್ದು. ಇನ್ನೊಂದು ಜಲ ಸಂರಕ್ಷಣೆ ಕಾಮಗಾರಿಗಳು ಜಿಲ್ಲಾ ಪಂಚಾಯತ್ ಜಲ ಸಂರಕ್ಷಣೆಯನ್ನು ಮಾಡುವಂಥ ಹೊಣೆಗಾರಿಕೆಯೂ ಜಿಲ್ಲಾ ಪಂಚಾಯತ್ಗೆ ಇರುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಒಂದು ಕೆರೆ ಅಭಿವೃದ್ಧಿ, ಕಾಲುವೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಬೆಟ್ಟದಿಂದ ಬರುವಂಥ ನೀರನ್ನು ಸಂಗ್ರಹ ಮಾಡೋದಾಗಿರ್ಬೋದು, ಕಲ್ಯಾಣಿಗಳಾಗಿರ್ಬೋದು, ಹಸುಗಳಿಗೆ ಗೋವುಗಳಿಗೆ ಕಟ್ಟೆಗಳನ್ನು ಕಟ್ಟುವಂಥದ್ದಾಗಿರ್ಬೋದು. ಸೊ ಮಳೆಯಿಂದ ಬಂದಂಥ ನೀರನ್ನು ಸಂಗ್ರಹ ಮಾಡಿ ಅವುಗಳನ್ನು ಉಪಯೋಗಗಳನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟು ಈ ಜಲ ಸಂರಕ್ಷಣೆಯಿಂದ ಕಂಡು ಬರ್ತಾ ಇರ್ತಕ್ಕಂಥದ್ದಿದೆ. ಕೆರೆ ಅಭಿವೃದ್ಧಿ ಮೇನ್ ಆಗಬೇಕು ಅಂತಕ್ಕಂಥದ್ದು ಇದೆ ಇದರಲ್ಲಿ. ಬೂದು ನೀರು ನಿರ್ವಹಣೆ ಕಾಮಗಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು. ಸೊ ಇದರಲ್ಲಿ ಒಂದು ಮನೆಯಿಂದ ಬರುವಂತಹ ಒಂದಿಷ್ಟು ಶೌಚಾಲಯ ನೀರಾಗಿರ್ಬೋದು, ಚರಂಡಿ ನೀರಾಗಿರ್ಬೋದು, ಬಾತ್ರೂಮ್ಸ್ ನೀರಾಗಿರ್ಬೋದು, ಇವನ್ನೆಲ್ಲವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಇಂಗು ಗುಂಡಿಗಳನ್ನು ಮಾಡುವ ಮುಖಾಂತರವಾಗಿ ಸೊ ಮನೆಯಿಂದ ಬರುವಂಥ ವೇಸ್ಟೇಜ್ ನೀರುಗಳನ್ನೆಲ್ಲವನ್ನು ಸಂಗ್ರಹವನ್ನು ಮಾಡಿ ಅವುಗಳನ್ನು ಫಿಲ್ಟ್ರ್ ಮಾಡಿ ಮತ್ತೆ ಅವುಗಳಿಗೆ ಕೈತೋಟಗಳಿಗೋ ತೋಟಗಳಿಗೋ ಹೆಂಗೆ ಮತ್ತೆ ಯುಟಿಲೈಸ್ ಮಾಡ್ಬೋದು, ರೀಯೂಸ್ಗಳನ್ನು ಹೆಂಗೆ ಮಾಡ್ಬೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥದ್ದು ಇದು ಬೂದು ನೀರು ನಿರ್ವಹಣೆ ಮತ್ತು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಾ. ಇವೆಲ್ಲವೂ ಇದೆ. ಜಲಜೀವನ್ ಮಿಷನ್ ಕಾಮಗಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು. ಜಲಜೀವನ್ ಮಿಷನ್ ಸೊ ಇಂದು ಮನೆಗೂ ನೀರನ್ನು ಅಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಇಂತಹ ನಲ್ಲಿಗಳು ಎಲ್ಲ ಮನೆ ಹತ್ತಿರನೂ ಸಹ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಈಗ ಫ್ರೀಯಾಗಿ ಜಲಜೀವನ ಮಿಷನ್ನಿಂದ ಪ್ರತಿ ಮನೆಗೂ ನಲ್ಲಿ ಕಲೆಕ್ಷನ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ವಾಟರ್ ಕಲೆಕ್ಷನ್ ಬಂದಿರತಕ್ಕಂಥದ್ದು. ಸೊ ಇದು ನಮ್ಮ ಭಾರತದಲ್ಲಿ ಈ ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರಭಾಗ್ಯ ಆಗಿರ್ಬೋದು, ಅದೇ ನಿಟ್ಟಿನಲ್ಲಿ ಜಲಜೀವನ ಮಿಷನ್ನು ಯಾರಿಗೂ ಸಹ ನೀರಿನ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಓವರ್ ಟ್ಯಾಂಕ್ಗಳನ್ನು ಮಾಡಿಬಿಟ್ಟು ಸೊ ಒಂದು ಊರಿನಲ್ಲಿ ಪ್ರತಿ ಮನೆಗಳಿಗೂ ಸಹ ಪೈಪ್ಲೈನ್ಗಳನ್ನು ಸ್ವತಃ ಸರ್ಕಾರನೇ ಮಾಡಿ ಅವರ ಮನೆಗೆ ನೀರನ್ನು ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಇದು ಜಲಜೀವನ ಮಿಷನ್ನಿನ ಒಂದಿಷ್ಟು ಮಾದರಿ. ಜಾನುವಾರುಗಳಿಗೆ, ಮನುಷ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾ ಇದೆ. ಸೊ ಮಹಿಳೆಯರು ನೀರನ್ನು ತರುವಂಥ ಒಂದು ಸಮಸ್ಯೆ ಇರೋದಿಲ್ಲ. ಮನೆ ಮುಂದಕ್ಕೆ ನೀರನ್ನು ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಇದು ಜಲಜೀವನ್ ಮಿಷನ್. ಸೊ ಇಷ್ಟು ತುಮಕೂರಿನ ಜಿಲ್ಲಾಡಳಿತದ ವತಿಯಿಂದ ಕೆಲವೊಂದು ಮಾಡೆಲ್ಗಳನ್ನು ಮಾಡಿರ್ತಕ್ಕಂಥದ್ದು. ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ರೀಯೂಸಿಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಇದೆ ನೋಡಿ. ಇಲ್ಲೊಂದು ಮಾಡೆಲನ್ನು ಮಾಡಿರ್ತಕ್ಕಂಥದ್ದು ಹೊಯ್ಸಳರ ಚೆನ್ನಕೇಶವ ದೇವಾಲಯ ಏನಿದೆಯಲ್ಲ ಅದರ ಮಾದರಿಯಲ್ಲಿರ್ತಕ್ಕಂಥದ್ದು. ಅರಳುಗುಪ್ಪೆಯಲ್ಲಿರ್ತಕ್ಕಂತಹ ಚೆನ್ನಕೇಶವ ದೇವಾಲಯವನ್ನು ಪ್ರತಿನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಒಂದು ಇದರಲ್ಲಿ ಥರ್ಮಾಕೋಲ್ಗಳನ್ನು ಬಳಸಿಕೊಂಡು ಮಾಡಿರ್ತಕ್ಕಂಥ ಒಂದು ಜಿಲ್ಲಾಡಳಿತ ಇದನ್ನು ಸಹ ಮಾಡಿದೆ. ಅದ್ಭುತವಾಗಿ ಕಾಣ್ತಾ ಇದೆ. ಇಷ್ಟು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಆದಂಥ ವಸ್ತು ಪ್ರದರ್ಶನ.